ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಗಿದೆ. ಎಲ್ಲರ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಸೂರ್ಯನಗರದಲ್ಲಿ ಕಬಡ್ಡಿ ಉತ್ಸವ ನಡೀತಾ ಇದೆ. ನಾನು ನಮ್ಮನೆಯವರು ಕೂಡ ಬಂದಿದ್ದೀವಿ. ಇದು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಈಗ ಬಂದಿದ್ದೀವಿ. ಬನ್ನಿ ಕಬಡ್ಡಿ ನೋಡೋಣ ಅಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ನೀವು ಕೂಡ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ಕಬಡ್ಡಿ ನೋಡೋಣ. ಫುಲ್ ವಿಡಿಯೋ ನೋಡಿ. ತುಂಬಾ ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ ಕೂಡ ಅಷ್ಟೇ. ನಾವೊಂದು 3 hours ಕುಂತು ನೋಡಿದ್ವಿ. ನಾನು 3 hours ಒಂದು ಸ್ವಲ್ಪನೇ ಆ್ಯಡ್ ಮಾಡಿ ಹಾಕಿರೋದು. ತುಂಬಾ ಚೆನ್ನಾಗಿ ಆಡಿದರು ಕಬಡ್ಡಿ. ಬನ್ನಿ ಫ್ರೆಂಡ್ಸ್, ಈಗ ಕಬಡ್ಡಿ ನೋಡ್ಕೊಂಬರೋಣ. ಚೆಕ್ ಮಾಡ್ತಾ ಇದ್ದಾರೆ. ಜರ್ಸಿ ನಂಬರ್ 14 ಕರ್ನಾಟಕ. ಲಾಸ್ಟ್ ಅಂಡ್ ಫೈನಲ್ ಬಾಲ್ ಸುನಿಲ್ ಬಾಯ್ಸಿ ವಿರುದ್ಧ ಬಿಜೆಸಿ ಬನಹಳ್ಳಿ. ಈ ಎರಡು ತಂಡದ ಆಟಗಾರರೇ ಅಂಕಣ ಪ್ರವೇಶ ಮಾಡಿ ಅಂಕಣ 2ರಲ್ಲಿ ಬಿಜೆಸಿ ಬನಹಳ್ಳಿ ವಿರುದ್ಧ ಸುನಿಲ್ ಬಾಯ್ಸ್ ಸಿ. ಎರಡು ತಂಡದ ಆಟಗಾರರೇ ಅಂಕಣ ಪ್ರವೇಶ ಮಾಡಿ. ಸಮಬಲದ ಹೋರಾಟ 8 ಸಮ. ಯಾವ್ದು ಗೊಂದಲ ಬೇಡ, 8 ಸಮ ಆಡಲು ಯಾವ್ದು ಗೊಂದಲ ಬೇಡ. ಹಲೋ, ದಯವಿಟ್ಟು ಆಟಗಾರರು ಜಗಳ ಮಾಡ್ಕೋಬಾರ್ದು. ಅದು ಆಟಗಾರರಿಗೆ ಶೋಭೆ ಅಲ್ಲ. ದಯವಿಟ್ಟು ಆಟಗಾರರು ಅಂಕದಲ್ಲಿ ಆಟ ಆಡಿ, ಒಳ್ಳೆ ಆಟ ಆಡಿ. ಆಚೋರಿಗೆಲ್ಲ ಜಗಳ ಬೇಡ. ಪರವಾಗಿ ನಾವು ಸ್ವಾಗತವನ್ನು ಬಯಸುತ್ತೇವೆ. ನೋಡಿ, ಈಗಾಗಲೇ ಅಂತಿಮ ಕರೆಯಲ್ಲಿ 4 ತಂಡದ ಆಟಗಾರರು ದಯವಿಟ್ಟು ಅಂಗಡಿಗೆ ಬನ್ನಿ. ಬಿಜೆಸಿ ಈಗಾಗಲೇ ಅಂಗಣ ಪ್ರವೇಶ ಮಾಡಿದೆ. ಇದು ಎದುರಾಳಿ ತಂಡ ಸುನೀಲ್ ಬಾಯ್ಸ್ ಸಿ. ದಯವಿಟ್ಟು ಬೇಗ ಅಂಗಣ ಪ್ರವೇಶ ಮಾಡಿ. ಅದೇ ರೀತಿ ಅಂಗಣ 1ರಲ್ಲಿ ಬೇಗೂರು ಕಬಡ್ಡಿ ಕ್ಲಬ್ ವಿರುದ್ಧ ಬಿಟಿಎಂ ಬಾಯ್ಸ್. ಬೇಗೂರು ಕಬಡ್ಡಿ ಕ್ಲಬ್ ಇದು ಬೇಗೂರ. ಈಗಾಗಲೇ ಬೇಗೂರು ಕಬಡ್ಡಿ ಕ್ಲಬ್ ಎಂಟ್ರಿ ಕೊಟ್ಟಿದ್ದಾರೆ. ಇದರ ಎದುರಾಳಿ ತಂಡ ಬಿಟಿಎಂ ಬಾಯ್ಸ್. ಇಲ್ಲಿದ್ರು ಬೇಗ ಅಂಗಣ ಪ್ರವೇಶ ಮಾಡಿ. ಈಗಾಗಲೇ ಬಿಕೆಸಿ ಮತ್ತೆ ಸುನೀಲ್ ಬಾಯ್ಸಿ ಎರಡು ತಂಡಗಳು ಅಂಗಣ ಪ್ರವೇಶ ಮಾಡಿದ್ದಾರೆ. ಎಷ್ಟಿದ್ದಾರೆ? ಬಿಟಿಎಂ ತಂಡದ ನಾಯಕ ಅಂತಿಮ ಕರೆ.
ಓಕೆ ರೆಡಿ ಎರಡು ಜನ ನಾಯಕರಿಂದ ತಂಡಗಳನ್ನು ಸಾಲಾಗಿ ನಿಲ್ಲಿಸಿ ಏನು ಅಂತ ಹೇಳೋದು ಬೇಡ. ಹಲೋ ಸುನಿಲ್ ಬಾಯ್ ಸ್ಥಳದ ಆಟಗಾರರು ಎರಡು ತಂಡಗಳ ಅತಿಥಿಗಳಿಂದ ಪರಿಚಯ. ಇತ್ತೀಚೆಗೆ ನಡೆದಂತ ಆನೆಕಾಲ ತಾಲೂಕಿನಲ್ಲಿ ಅದ್ಭುತವಾದ ಅದ್ದೂರಿಯಾಗಿ ಹಿರಿಯ ಪುರುಷರ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಡೆಸಿದರು. ಅದಕ್ಕಿಂತ ಮುಂಚಿತವಾಗಿ ಚಿಕ್ಕನಾಮಂಗಲದಲ್ಲಿ ಜೂನಿಯರ್ ಚಾಂಪಿಯನ್ಶಿಪ್ ಸಹ ಆರ್ಗನೈಸಿದರು. ಇದೇ ರೀತಿ ಸದಾ ಅವರು ನಮ್ಮ ಕಬಡ್ಡಿ ಕ್ರೀಡೆಗೆ ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅವರು ಸಹ ಒಬ್ಬ ಆಟಗಾರರು. ನಂದಿ ಕ್ರೇಜ್ ಮಾಲೀಕರಾದಂತಹ ಮೋಹನ್ ಕುಮಾರ್ ಅವರು ಸಹ ತಂಡದ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಯುವ ಮುಖಂಡರು ಪ್ರೋತ್ಸಾಹಿಗಳಾದಂತಹ ಜನಾರ್ದನ ರೆಡ್ಡಿ ಅವರು, ಚಿಂತನ ಮಂಡಳದವರು, ಅವರ ಜೊತೆಗೂಡಿ ಶ್ರೀನಿವಾಸ್ ಅವರು, ಚಿತ್ರಪಾಡಿ ಸರ್ ಅವರು, ನಾರಾಯಣ ಸ್ವಾಮಿ ಸರ್ ಸಹ ಸಂಪಿಗೆ ನಗರ ಎರಡು ತಂಡದ ಆಟಗಾರರ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ರಾಜು ಮಂಚಿನಳ್ಳಿ ಅವರು ಸಹ ಶಂಕರ್ ಬೆಂಗಳೂರಲ್ಲಿ ಎರಡು ತಂಡಕ್ಕೆ ಆಟಗಾರರಿಗೆ ಶುಭ ಹಾರೈಸಿ ವೇದಿಕೆಯಿಂದ ಆಗುತ್ತಿದೆ.
ಖರ್ಚಾಯ್ತು. ಸಖತ್ ಆಟ ಆಡ್ತಿದ್ದೆ. ನಾವು ತಾಲೂಕು ಸರ್ ಈಗಾಗಲೇ ಚೆನ್ನಾಗಿ ನಡೀತಾ ಇದೆ. ಉತ್ಸವದ ವ್ಯವಸ್ಥಾಪಕರು ಶ್ರೀ ಮುರಳಿ ಹಾಗೂ ಭೂತರಾಯ್ ಸರ್ ಹಾಗೂ ರಮೇಶ್ ಬಾಬು ಅವರು ಗಣ್ಯರನ್ನ ಸನ್ಮಾನಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಮತ್ತು ಶ್ರೀನಿವಾಸ್ ಅವರು ವೆಂಕಟೇಶ್ ಸರ್ ಅವರನ್ನ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೆಂಕಟೇಶ್ ಅವರು ಇವರನ್ನ ಎಲ್ಲರೂ ಗುರು ಅಂತ ಕರೀತಾರೆ. ಇವರು ಕಬಡ್ಡಿ ಆಟಗಾರರು, ಹಿರಿಯ ಆಟಗಾರರು, ಪುರುಷರ ರಾಜ್ಯ ಮಟ್ಟದ ಕಬಡ್ಡಿಯನ್ನು ಏರ್ಪಡಿಸಿ ಅತ್ಯುತ್ತಮವಾದ ಆಟವನ್ನು ಆಡಿಸಿ ಉತ್ತಮವಾದ ಸಾಧನೆಯನ್ನು ಮಾಡಿದಂತಹ ಸಾಧಕರು ಇವತ್ತು ನಮ್ಮೊಂದಿಗೆ ಇರುವುದು ಸಂತೋಷದ ವಿಷಯ. ಹಾಗಾಗಿ ಇವರನ್ನು ಸನ್ಮಾನಿಸಬೇಕಾಗಿ ವ್ಯವಸ್ಥಾಪಕರಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಈಗ ನಂದಿ ಕ್ರೇನ್ಸ್ ಮಾಲೀಕರು PC ಮೋಹನ್ ರವರು, ಇವರು ನಾರಾಯಣಘಟ್ಟದವರು, ಎಲ್ಲರಿಗೂ ಚಿರಪರಿಚಿತರು, ಪ್ರೋತ್ಸಾಹಿಗಳು, ಕ್ರೀಡಾಪಟುಗಳು ಕೂಡ, ಉತ್ತಮ ಆಟಗಾರರು ಕೂಡ. ವಾಲಿಬಾಲ್ ಪ್ಲೇಯರ್ ಇವರು ಆಟ ನೋಡ್ಬೇಕಂತಾನೆ ತುಂಬಾ ಜನ ಹೋಗಿ ಆಟವನ್ನು ನೋಡ್ತಾ ಇದ್ರು. ನಾರಾಯಣಘಟ್ಟ ಟೀಮ್ ಅನ್ನ ಚೆನ್ನಾಗಿ ನಡ್ಸ್ಕೊಂಡು ಬಂದಂತ ಉತ್ತಮ ಆಟಗಾರರು ಇವರು. ಸೊ ಈಗ ಕೂಡ ಕಬಡ್ಡಿಗೆ ಪ್ರೋತ್ಸಾಹಿಸ್ತಾ ನಮ್ಮೊಂದಿಗಿದ್ದಾರೆ. ಇವರನ್ನ ವ್ಯವಸ್ಥಾಪಕರು ಮತ್ತು ರಮೇಶ್ ಸರ್ ಅವರು, ಶ್ರೀನಿವಾಸ್ ಸರ್ ಅವರೆಲ್ಲರೂ, ಗೋಪಾಲ್ ಸರ್ ಅವರೆಲ್ಲರೂ ಸನ್ಮಾನಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಜನಾರ್ದನ್ ರೆಡ್ಡಿ ಅವರು, ಚಿಂತಲ ಮಡಿವಾಳ, ಹಿರಿಯ ಮುಖಂಡರು ಇವರು, ಕ್ರೀಡಾಪಟುಗಳು ಕೂಡ, ಪ್ರೋತ್ಸಾಹಿಗಳು, ವಾಲಿಬಾಲ್ ಪ್ಲೇಯರ್ ಕೂಡ, ಉತ್ತಮವಾದ ಆಟಗಾರರು ಕೂಡ ಇವರು ನಮ್ಮೊಂದಿಗಿದ್ದಾರೆ. ಇವರನ್ನ ವ್ಯವಸ್ಥಾಪಕರೆಲ್ಲರೂ ಸೇರಿ ಸನ್ಮಾನಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಮತ್ತೋರ್ವ ಗಣ್ಯರು ನಾರಾಯಣ್ ಸರ್ ಅವರು, ಇವರನ್ನ ವ್ಯವಸ್ಥಾಪಕರೆಲ್ಲರೂ ಸೇರಿ ಸನ್ಮಾನಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ನಾರಾಯಣ್ ಸರ್ ಅವರು ಸಂಪಿಗೆ ನಗರ ಹಿರಿಯ ಮುಖಂಡರು, ಕ್ರೀಡಾ ಪ್ರೋತ್ಸಾಹಕರು, ನಮ್ಮೊಂದಿಗಿದ್ದು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರನ್ನ ವ್ಯವಸ್ಥಾಪಕರೆಲ್ಲರೂ ಸೇರಿ ಪ್ರೋತ್ಸಾಹಿಸಬೇಕಾಗಿ, ಗೌರವಿಸಬೇಕಾಗಿ ಕೋರ್ಕೊಳ್ತೇನೆ. ರವಿ ಅವರು ಹಿರಿಯ ಮುಖಂಡರು, ಸಂಪಿಗೆ ನಗರ, ಇವರು ಕೂಡ ನಮ್ಮೊಂದಿಗಿದ್ದು ಈ ಆಟೋಟಗಳನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಉತ್ಸವದ ವ್ಯವಸ್ಥಾಪಕರೆಲ್ಲರೂ ಸೇರಿ ಪ್ರೋತ್ಸಾಹಿಸ್ತಾ ಇರುವಂತಹ ಗಣ್ಯರನ್ನ ಸ್ವಾಗತಿಸುತ್ತಾ ಸನ್ಮಾನಿಸಬೇಕಾಗಿ ಕೋರಿಕೊಳ್ತಾ ಇದ್ದಾರೆ. ಇನ್ನೋರ್ವ ಗಣ್ಯರು ರವಿ ಅವರು, ಹಿರಿಯ ಮುಖಂಡರು, ಸಂಪಿಗೆ ನಗರ.
ಕಾಣಿಸುತ್ತಾ? ನಮ್ಮ ಕಡೆ ಜೈಸೆ ಎದು ಬಿಡುತ್ತೆ ಕಡೆ ಮೇಲೆ ಅಲ್ಲಿ ಬೀಸ್ ಹೋಗ್ತೈತೆ ಅವಾಗ ಬೀಸ್ ಹೋಗ್ತಿರೋದು 20 ಆರಾಮಾಗಿ ಕುಂತಿ ಅದಕ್ಕೆ ಜಾಗ ಇಲ್ಲ ಕಡೆ ಅಂಗನ ಪ್ರವೇಶ ಮಾಡಬೇಕು. ಫ್ರೆಂಡ್ಸ್, ನಮ್ಮ ಸೂರ್ಯನಗರದ ಕಬಡ್ಡಿ ಉತ್ಸವ ಹೇಗಾಯಿತು? ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಫ್ರೆಂಡ್ಸ್, ಎಲ್ಲರೂ ಕಬಡ್ಡಿ ಗೇಮು ತುಂಬಾ ಚೆನ್ನಾಗಿ ಆಡಿದರು, ಇನ್ನೂ ಕೂಡ ಆಡ್ತಾ ಇದ್ದಾರೆ. ಇಲ್ಲಿ ಜಡ್ಜಸ್ ಬಂದವರು ನೆಕ್ಸ್ಟ್ ಗೇಮ್ಗೆ ಆಡೋರಿಗೆ ವಿಶ್ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಬಂದಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಅದೇ ಥರ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.